ನಮಸ್ಕಾರ ವೀಕ್ಷಕರೇ, ಶುಭೋದಯ. ಇಂದಿನ ರಾಶಿ ಭವಿಷ್ಯ ನೇರ ಪ್ರಸಾರಕ್ಕೆ ನಿಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ. ನಾನು ನಿಮ್ಮ ಲಾಂಛನ. ವೀಕ್ಷಕರೇ, ರವಿಯ ಸ್ಥಾನ ಪಲ್ಲಟದಿಂದ ದ್ವಾದಶ ರಾಶಿಗಳ ಮೇಲೆ ಪ್ರಭಾವ ಬೀರುತ್ತೆ ಎನ್ನುವಂಥದ್ದು, ಅದರಲ್ಲೂ ಪ್ರಮುಖವಾಗಿ ವೃಶ್ಚಿಕ, ಮಕರ ಹಾಗೂ ಮೀನ ರಾಶಿಯವರಿಗೆ ಎನ್ನುವಂಥದ್ದು. ಈ ಬಗ್ಗೆ ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ಗುರೂಜಿ ವಿಶೇಷವಾದ ಮಾಹಿತಿಯನ್ನು ತಿಳಿಸ್ತಾರೆ. ಜೊತೆಗೆ ಎಂದಿನಂತೆ ಇವತ್ತಿನ ಕಾರ್ಯಕ್ರಮದಲ್ಲಿ ಕೂಡ ದ್ವಾದಶ ರಾಶಿಗಳ ದಿನ ಭವಿಷ್ಯದ ಬಗ್ಗೆ ತಿಳಿಸ್ಕೊಡ್ತಾರೆ. ಈ ದಿನ ನಮ್ಮೊಟ್ಟಿಗಿದ್ದಾರೆ ಪ್ರಖ್ಯಾತ ಜ್ಯೋತಿಷಿಗಳು, ಆಧ್ಯಾತ್ಮಿಕ ಚಿಂತಕರಾದಂತಹ ಶ್ರೀ ರೇಣುಕಾರಾಧ್ಯ ಗುರೂಜಿ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಓಂ ಶ್ರೀ ಸತ್ ಉಪಹಸಿಯೇ ನಮಃ. ಗೌರೀಮಿಭಾಯ ಸಲಿಲಾನಿ ತಕ್ಷತೆ ಏಕಪದೇ ದ್ವಿಪದೇ ಸ ಚತುಷ್ಪದೇ ಅಷ್ಟಾಪದೇ ನವಪದೇ ಬಹುವಚೇ ಸಹಸ್ರಾಕ್ಷರ ಪರಮೇಯೋಮಂ. ಶ್ರೀಮಾತಾ ಶ್ರೀ ಮಹಾರಾಜ್ಞೆ ಶ್ರೀಮತ್ಸಿಂಹಾಸನೇಶ್ವರಿ ಚಿದಗ್ನಿಕುಂಡ ಸಂಬೋಧ ದೇವಕಾರ್ಯ ಸಮುದ್ಯತ ಶ್ರೀಲಲಿತ ತ್ರಿವರ ಸುಂದರ ದೇವತಾಭ್ಯೋ ನಮಃ. ಗುರುಜಿ, ಎಂದಿನಂತೆ ಕಾರ್ಯಕ್ರಮದ ಆರಂಭದಲ್ಲಿ ದ್ವಾದಶ ರಾಶಿಗಳ ದಿನ ಭವಿಷ್ಯದ ಬಗ್ಗೆ ತಿಳ್ಕೊಳ್ಳೋ ಕುತೂಹಲ ನಮ್ಮ ವೀಕ್ಷಕರದ್ದು. ಹಾಗಾಗಿ ಮೊದಲ 6 ರಾಶಿಗಳ ಇವತ್ತಿನ ದಿನ ಭವಿಷ್ಯ ಹೇಗಿದೆ ಅಂತ ತಿಳಿಸಿ ಗುರುಜಿ. ಇವತ್ತಿನ ಸಹ ವಿಶೇಷವಾಗಿ ಮೃಗಶಿರ ನಕ್ಷತ್ರವಿರ್ತಕ್ಕಂಥದ್ದು ಏನೆಲ್ಲ ಫಲಾಫಲ, ಚಂದ್ರನ ಸಂಚಾರವಿರ್ತಕ್ಕಂಥ ಒಂದು ಭಾವಫಲಗಳಿಗೆ ಏನೆಲ್ಲ ಕೊಡ್ತದೆ. ಮೇಷರಾಶಿನವರಿಗೆ ಸಂಬಂಧಪಟ್ಟಂತೆ ಆಸ್ತಿ ಮತ್ತು ವಾಹನದಿಂದ ನೋಂದಣಿ ಮಾಡಿಸ್ಕೊಳ್ತಕ್ಕಂಥ ಒಂದು ಪರಿಸ್ಥಿತಿ, ಅಥವಾ ಆಸ್ತಿ ಮತ್ತು ವಾಹನದಿಂದ ಧನಯೋಗಗಳು ಅಂತಕ್ಕಂಥದ್ದು ಕೂಡಿ ಬರ್ತಕ್ಕಂಥ ಒಂದು ಪರಿಸ್ಥಿತಿಗಳು ನಿರ್ಮಾಣವಾಗ್ತಕ್ಕಂಥದ್ದು. ಸ್ವಲ್ಪ ಪೆಟ್ಟನ್ನು ಮಾಡಿಕೊಳ್ತಕ್ಕಂಥ ಒಂದು ಸಾಧ್ಯತೆಗಳು ಇರ್ತಕ್ಕಂಥದ್ದು. ಕುತ್ತಿಗೆ ನೋವು, ಕೆಮ್ಮು, ಗಂಟಲು ಹುರಿ, ಸೊಂಟ ಬಾಧೆ, ಅಧಿಕ ಉಷ್ಣ, ಚರ್ಮ ಸಮಸ್ಯೆಗಳು ಹೆಚ್ಚಾಗಿ ಬಾಧಿಸ್ತಕ್ಕಂಥ ಒಂದು ದಿವಸ. ಹಿತಶತ್ರುಗಳು ನಾಶವಾಗ್ತಕ್ಕಂಥ ಒಂದು ಪರಿಸ್ಥಿತಿಗಳು ಎದುರಾಗ್ತಕ್ಕಂಥದ್ದು. ಸ್ವಂತ ಉದ್ಯಮ, ವ್ಯಾಪಾರ, ವ್ಯವಹಾರದಲ್ಲಿ ಅಧಿಕವಾದಂಥ ಲಾಭವನ್ನು ನೋಡ್ತಕ್ಕಂಥ ಒಂದು ಪರಿಸ್ಥಿತಿಗಳು ನಿರ್ಮಾಣವಾಗ್ತಕ್ಕಂಥದ್ದು. ಉತ್ತಮವಾದಂಥ ಅವಕಾಶಗಳು ಬರ್ತಕ್ಕಂಥ ಒಂದು ಸಾಧ್ಯತೆಗಳು ಹೆಚ್ಚಾಗಿರ್ತಕ್ಕಂಥದ್ದು. ಉದ್ಯೋಗದಲ್ಲಿ ಪ್ರಗತಿ ಹೊಂದೋದಕ್ಕೆ ದಾರಿಯಾಗ್ತಕ್ಕಂಥದ್ದನ್ನು, ಉದ್ಯೋಗದಲ್ಲಿ ಉತ್ತಮ ಹೆಸರನ್ನು ಮಾಡೋದಕ್ಕೆ ದಾರಿಯಾಗ್ತಕ್ಕಂಥ ಒಂದು ಪರಿಸ್ಥಿತಿಗಳು ಕೂಡ ಈ ಮೇಷರಾಶಿ ಒಂದಾಗಿರುವಂಥದ್ದು. ತುಳಸಿ ಗಿಡವನ್ನು ದಾನ ಮಾಡೋದ್ರಿಂದ ದೋಷ ಪ್ರಮಾಣ ಕಡಿಮೆಗೆ ಇನ್ನಷ್ಟು ಒಳ್ಳೆ ಫಲವನ್ನು ನೀವು ನೋಡ್ಬೋದು. ಇನ್ನು ವೃಷಭ ರಾಶಿ, ಕಿರಿಯ ಸಹೋದರಿಯಿಂದ ಧನಾಗಮನವಾಗ್ತಕ್ಕಂಥದ್ದು. ಆದಾಯಕ್ಕಿಂತ ಖರ್ಚಿನ ಪ್ರಮಾಣ ಅಧಿಕವಾಗ್ತಕ್ಕಂಥ ಒಂದು ಪರಿಸ್ಥಿತಿ. ಉದ್ಯೋಗ ನಿಮಿತ್ತ, ವಿದ್ಯಾಭ್ಯಾಸದ ನಿಮಿತ್ತ ಅಥವಾ ಮಕ್ಕಳಿಗೋಸ್ಕರವಾಗಿ ಪ್ರಯಾಣವನ್ನು ಮಾಡ್ತಕ್ಕಂಥ ಒಂದು ಪರಿಸ್ಥಿತಿಗಳು ಎದುರಾಗ್ತಕ್ಕಂಥದ್ದು. ಸ್ವಂತ ಉದ್ಯಮ, ವ್ಯಾಪಾರ, ವ್ಯವಹಾರದಲ್ಲಿ ಸ್ವಲ್ಪ ಕಿರಿಕಿರಿಗಳಾದ್ರೂ ಕೂಡ, ಅಡೆತಡೆಗಳಾದ್ರೂ ಕೂಡ ಯಶಸ್ಸನ್ನು ಕಾಣತಕ್ಕಂಥ ಯೋಗ. ಒತ್ತಡಗಳಿಂದ ನಿದ್ರಾ ಭಂಗವಾಗ್ತಕ್ಕಂಥದ್ದು. ನಿದ್ರೆಯನ್ನು ಕೆಡಿಸಿಕೊಳ್ತಕ್ಕಂಥ ವಾತಾವರಣಗಳು ನಿರ್ಮಾಣವಾಗ್ತಕ್ಕಂಥದ್ದು. ಸಂಗಾತಿಯಿಂದ ಸ್ವಲ್ಪ ನೋವನ್ನು ಅನುಭವಿಸ್ತಕ್ಕಂಥ ಒಂದು ಪರಿಸ್ಥಿತಿಗಳು ಅಥವಾ ಅಹಂಭಾವದ ನಡವಳಿಕೆಗಳು ಹೆಚ್ಚಾಗಿ ಬರ್ತಕ್ಕಂಥದ್ದನ್ನು ಇವತ್ತಿನ ಸಹ ವೃಷಭ ರಾಶಿ ನೋಡುವಂಥದ್ದು. ಅಶ್ವತ್ಥ ವೃಕ್ಷಕ್ಕೆ 9 ಪ್ರದಕ್ಷಿಣೆ ಹಾಕೋದ್ರಿಂದ ದೋಷ ಪ್ರಮಾಣ ಕಡಿಮೆಗೆ ಇನ್ನಷ್ಟು ಒಳ್ಳೆ ಫಲವನ್ನು ನೀವು ನೋಡ್ಬೋದು. ಇನ್ನು ಮಿಥುನ ರಾಶಿ, ಸ್ವಂತ ಉದ್ಯಮ, ವ್ಯಾಪಾರ, ವ್ಯವಹಾರದಿಂದ ಅಧಿಕ ಧನಾಗಮನವಾಗ್ತಕ್ಕಂಥ ಒಂದು ಪರಿಸ್ಥಿತಿ. ತಾಯಿಯ ಆರೋಗ್ಯದಲ್ಲಿ ವ್ಯತ್ಯಾಸಗಳು, ಮಾನಸಿಕವಾಗಿ ಆತಂಕ, ಕೋಪ, ದುಡುಕತನ ಅಧಿಕವಾಗಿರ್ತಕ್ಕಂಥ ಒಂದು ಪರಿಸ್ಥಿತಿಗಳು ನಿರ್ಮಾಣವಾಗ್ತಕ್ಕಂಥದ್ದು. ಆರೋಗ್ಯದ ವಿಚಾರಕ್ಕೆ ಸಂಬಂಧಪಟ್ಟಂತೆ ನೋಡಿದಾಗ ಹೊಟ್ಟೆಗೆ ಸಂಬಂಧಪಟ್ಟಂತಹ ಸಮಸ್ಯೆಗಳಾಗ್ತಕ್ಕಂಥದ್ದು. ಅಧಿಕ ಉಷ್ಣ, ಗುಪ್ತ ವ್ಯಾಧಿಗಳು ಬರ್ತಕ್ಕಂಥದ್ದು. ಗ್ಯಾಸ್ಟ್ರಿಕ್ ಸಂಬಂಧಪಟ್ಟಂಥ ಸಮಸ್ಯೆಗಳು, ಮೈಕೈ ನೋವು ಹೆಚ್ಚಾಗಿ ಪೀಡಿಸ್ತಕ್ಕಂಥದ್ದನ್ನು ಇವತ್ತಿನ ದಿವಸ ಮಿಥುನ ರಾಶಿ ನೋಡುವಂಥದ್ದು. ಕುಲದೇವತೆಗೆ ಬಿಲ್ವಪತ್ರೆಯನ್ನು ಅರ್ಪಿಸೋದ್ರಿಂದ ದೋಷ ಪ್ರಮಾಣ ಕಡಿಮೆಗೆ ಇನ್ನಷ್ಟು ಒಳ್ಳೆ ಫಲವನ್ನು ನೀವು ನೋಡ್ಬೋದು. ಇನ್ನು ಕಟಕ ರಾಶಿ, ಬಂಧು ಬಾಂಧವರ ದೂರವಾಗ್ತಕ್ಕಂಥ ಒಂದು ಸನ್ನಿವೇಶ. ಅನ್ಯ ಪ್ರದೇಶ, ಅನ್ಯ ರಾಜ್ಯ, ಪರಸ್ಥಳದಲ್ಲಿ ಉದ್ಯೋಗ ದೊರಕತಕ್ಕಂಥದ್ದು. ಉದ್ಯೋಗ ಲಾಭವಾಗ್ತಕ್ಕಂಥದ್ದು. ಉನ್ನತ ಹುದ್ದೆ ಮತ್ತು ಬಡ್ತಿಗಳು ಲಭಿಸೋದಕ್ಕೆ ದಾರಿಯಾಗ್ತಕ್ಕಂಥದ್ದು. ಅದರ ಸಂಗಾತಿಯಿಂದ ಬೇಸರಗೊಳ್ತಕ್ಕಂಥ ಒಂದು ಸಾಧ್ಯತೆಗಳು ಹೆಚ್ಚಾಗಿರ್ತಕ್ಕಂಥದ್ದು. ಒಂದು ಪ್ರವೃತ್ತಿಗಳು ಜಾಸ್ತಿ ಆಗ್ತಕ್ಕಂಥದ್ದು. ಆತ್ಮಾಭಿಮಾನ ಜಾಸ್ತಿ ಆಗ್ತಕ್ಕಂಥ ಒಂದು ಸನ್ನಿವೇಶ. ಮಧ್ಯಾಹ್ನದ ನಂತರವಾಗಿ ಸ್ವಲ್ಪ ಸ್ವಂತ ಉದ್ಯಮ, ವ್ಯಾಪಾರ, ವ್ಯವಹಾರದಲ್ಲಿ ಬಂದಂಥ ಲಾಭವನ್ನು ಕಳೆದುಕೊಳ್ತಕ್ಕಂಥ ಒಂದು ಸಾಧ್ಯತೆಗಳು ಹೆಚ್ಚಾಗಿರ್ತಕ್ಕಂಥದ್ದು. ಸ್ವಲ್ಪ ಜಾಗ್ರತೆಯಿಂದ ಇರತಕ್ಕಂಥದ್ದು. ಆದರೆ ಮಕ್ಕಳ ಭವಿಷ್ಯ ಉತ್ತಮವಾಗ್ತಕ್ಕಂಥ ಸಾಧ್ಯತೆಗಳಿರ್ತಕ್ಕಂಥದ್ದನ್ನು ಇವತ್ತಿನ ದಿವಸ ಈ ಕಟಕ ರಾಶಿ ನೋಡುವಂಥದ್ದು. ರಾಜರಾಜೇಶ್ವರಿಗೆ ನಿಂಬೆಹಣ್ಣಿನ ದೀಪವನ್ನು ಹಚ್ಚೋದ್ರಿಂದ ದೋಷ ಪ್ರಮಾಣ ಕಡಿಮೆಗೆ ಇನ್ನಷ್ಟು ಒಳ್ಳೆ ಫಲವನ್ನು ನೀವು ನೋಡ್ಬೋದು. ಇನ್ನು ಸಿಂಹರಾಶಿ, ಹಿರಿಯ ಸಹೋದರಿ ಅಥವಾ ಹಿರಿಯ ಸಹೋದರನಿಗಾಗಿ, ಆತ್ಮೀಯ ಮಿತ್ರರಿಗಾಗಿ ಅಧಿಕ ಖರ್ಚು ಮಾಡತಕ್ಕಂಥ ಒಂದು ಪರಿಸ್ಥಿತಿ. ಪ್ರಯಾಣದಿಂದ ಅನುಕೂಲವಾಗ್ತಕ್ಕಂಥದ್ದು. ಕುಟುಂಬದಲ್ಲಿ ಗಾಬರಿ, ಆತಂಕ ಆಗ್ತಕ್ಕಂಥ ಒಂದು ಬೆಳವಣಿಗೆಗಳು ನಡತಕ್ಕಂಥದ್ದು. ಭಾವನೆಗಳಿಗೆ ಪೆಟ್ಟು ಬೀಳ್ತಕ್ಕಂಥ ಒಂದು ಸಾಧ್ಯತೆಗಳು.
ಒಂದು ರೀತಿಯ ನೋವು ಸಂಕಟ ಬೇರೆಯವ್ರ ಕೈಲಿ ಹೇಳ್ಕೊಳಕ್ಕಾಗದಲ್ಲೇ ಇರ್ತಕ್ಕಂಥ ಒಂದು ನೋವು ಸಂಕಟವನ್ನು ಅನುಭವಿಸ್ತಕ್ಕಂಥದ್ದು, ಮಾಟ ಮಂತ್ರ ತಂತ್ರವಾಗಿದೆ ಅನ್ನೋ ರೀತಿಯಾದಂಥ ಭೀತಿಗಳು ಬರ್ತಕ್ಕಂಥದ್ದು, ಅಥವಾ ಕುಲದೇವತಾ ಶಾಪವೇನಾದರೂ ಕಾಡ್ತಾ ಇರ್ತಕ್ಕಂಥ ಸಾಧ್ಯತೆಗಳಿದೆ ಅನ್ನೋ ರೀತಿಯಾದಂಥ ಆತಂಕಗಳು ಕೂಡ ಇವತ್ತಿನ ಸಿಂಹರಾಶಿಯವರಿಗೆ ಕಾಡ್ತಕ್ಕಂಥದ್ದು. ಓಂ ದ್ರೂಂ ದುರ್ಗಾಯೈ ನಮಃ ಈ ಒಂದು ಮಂತ್ರವನ್ನು ಜಪಿಸೋದ್ರಿಂದ ದೋಷ ಪ್ರಮಾಣ ಕಡಿಮೆಗಿಂತ ಒಳ್ಳೆ ಫಲವನ್ನು ನೀವು ನೋಡ್ಬೋದು. ಇನ್ನು ಕನ್ಯಾ ರಾಶಿ ಮಾಟ ಮಂತ್ರರ ತಂತ್ರರ ಭೇಟಿಯನ್ನು ಆಲೋಚನೆಯನ್ನು ಮಾಡತಕ್ಕಂಥ ಒಂದು ಸ್ಥಿತಿ, ಉದ್ಯೋಗ ಸ್ಥಳದಲ್ಲಿ ತೊಂದರೆಗೆ ಸಿಲುಕ್ತಕ್ಕಂಥ ವಾತಾವರಣ, ಬೃಹತ್ ವಾಹನ ದ್ವಿಚಕ್ರ ವಾಹನ ಚಾಲಕರು ಎಚ್ಚರಿಕೆಯಿಂದ ಇರತಕ್ಕಂಥದ್ದು, ಅನಿರೀಕ್ಷಿತವಾಗಿ ಆರೋಗ್ಯದಲ್ಲಿ ಏನಾದರೂ ವ್ಯತ್ಯಾಸಗಳಾಗ್ತಕ್ಕಂಥ ಸಾಧ್ಯತೆಗಳು ಕೂಡ, ಅದರ ಜೊತೆಯಲ್ಲಿ ಪೆಟ್ಟು ಮಾಡತಕ್ಕಂಥ ಒಂದು ಪರಿಸ್ಥಿತಿಯೂ ಕೂಡ, ಒತ್ತಡಗಳಿಂದ ನಿದ್ರಾಭಂಗವನ್ನು ಮಾಡಿಕೊಳ್ತಕ್ಕಂಥದ್ದು, ಸೋಲು ನಷ್ಟ ನಿರಾಸೆಗಳು ಹೆಚ್ಚಾಗಿ ಕಾಡ್ತಕ್ಕಂಥದ್ದು, ಉದ್ಯೋಗ ಸ್ಥಳದಲ್ಲಿ ಏನೋ ಅನಿರೀಕ್ಷಿತವಾಗಿ ಅಪವಾದವೇನಾದರೂ ಬರತಕ್ಕಂಥದ್ದು, ಸ್ವಲ್ಪ ಜಾಗ್ರತೆಯಿಂದ ಇರತಕ್ಕಂಥದ್ದು ಕನ್ಯಾ ರಾಶಿ ಅನ್ನೋದಾಗಿರುವಂಥದ್ದು. ದರ್ಬೆಯ ನೀರನ್ನು ಪ್ರೋಕ್ಷಣೆ ಮಾಡಿಕೊಳ್ತಕ್ಕಂಥದ್ರಿಂದ ದೋಷ ಪ್ರಮಾಣ ಕಡಿಮೆಗೆ ಇನ್ನಷ್ಟು ಒಳ್ಳೆ ಫಲವನ್ನು ನೀವು ನೋಡ್ಬೋದು. ಶುಭವಾಗಲಿ. ಓಕೆ ಗುರುಜಿ, ಕೃಷ್ಣಮೂರ್ತಿ ಕರೆ ಮಾಡಿದ್ದಾರೆ ಬೆಂಗಳೂರಿನಿಂದ. ಮಾತಾಡೋಣ. ನಮಸ್ತೆ. ನಮಸ್ಕಾರ. ಹೇಳಿ, ಯಾರ ಬಗ್ಗೆ ಕೇಳಬೇಕು? ನಮ್ಮ ಬಗ್ಗೆ ನಿಮ್ಮ ಜನ್ಮ ದಿನಾಂಕ ತಿಳಿಸಿ. ಮೇಡಮ್ ಡೇಟ್ ಆಫ್ ಬರ್ತ್ ಕರೆಕ್ಟ್ ಇಲ್ಲ ಅದು. ಓಕೆ, ಮಾತಾಡಿ ಗುರುಜಿ ಹತ್ರ. ನಮ ಶಿವಾಯ. ನಮಸ್ಕಾರ ಗುರುಜಿ. ಅದು ಡೇಟ್ ಆಫ್ ಬರ್ತ್ ಕರೆಕ್ಟ್ ಇಲ್ಲ ಗುರುಜಿ. ಎಲ್ಲಿಂದ ಕರೆ ಮಾಡ್ತಾ ಇರೋದು? ಬೆಂಗಳೂರಿಂದ. ಏನು ಮಾಡ್ಕೊಂಡಿದ್ದೀರಿ? ಇದು ಒಂದು ಯಾವುದೋ ಪ್ರೈವೇಟ್ ಅಲ್ಲಿ ಸೇಲ್ಸ್ ಮ್ಯಾನ್ ಆಗಿ ಕೆಲಸ ಮಾಡ್ತಾ ಇದ್ದೀನಿ. ಆಗಲಿ. ನಿಮ್ಮ ಸ್ವರವನ್ನು ಆಧಾರವಾಗಿ ತೆಗೆದುಕೊಂಡು ನೋಡಿದಾಗ ಯಾಕೋ ಪ್ರಾರಂಭದಿಂದಲೂ ಕೂಡ ನೀವು ದುಡಿಯಾಕಿಡ್ದಾಗ್ಲಿಂದಲೂ ಕೈ ಎತ್ತುತ್ತಾ ಇಲ್ಲ, ಬಾಯಿ ಎತ್ತುತ್ತಾ ಇಲ್ಲ ಅನ್ನೋ ರೀತಿಯಾದಂಥ ಒಂದು ಪರಿಸ್ಥಿತಿ. ನಾಳೆ ಏನು ಅನ್ನೋ ರೀತಿಯಲ್ಲಿ ಪ್ರತಿ ದಿವಸವೂ ಕೂಡ ಜೀವನವನ್ನು ತಳ್ತಾ ಇರ್ತಕ್ಕಂಥದ್ದು. ಯಾರನ್ನಾರು ನಂಬಿ ಏನಾದರೂ ಅವರಿಂದ ಸಹಕಾರ ಸಿಗುತ್ತಾ, ಸಹಕಾರ ಮಾಡುವಂಥವ್ರು ಕೂಡ ಯಾರೂ ಸಿಗ್ತಾ ಇಲ್ಲ ಅನ್ನೋ ರೀತಿಯಾದಂಥ ಒಂದು ಪರಿಸ್ಥಿತಿ. ಸ್ವಂತವಾಗಿ ಏನಾದರೂ ಮಾಡಬೇಕು ಅಂತಿದ್ರಿ, ಅನುಭವದ ಕೊರತೆ, ಏನು ಮಾಡಬೇಕು ಅಂತಕ್ಕಂಥದ್ದು ದಾರಿ ಗೊತ್ತಾಗ್ತಲ್ಲ, ಗೊಂದಲಗಳು. ಇರುವಂಥ ಉದ್ಯೋಗ ಅಥವಾ ಇರುವಂಥ ಸಂಬಳ ಬರ್ತಕ್ಕಂಥದ್ದು ಸಾಕಾಗ್ತಾ ಇಲ್ಲ ಅನ್ನೋ ರೀತಿಯಾದಂಥ ಒಂದು ಪರಿಸ್ಥಿತಿ. ಎಲ್ಲರಿಂದಲೂ ಕೂಡ ಅಪವಾದಗಳು, ಒಂದು ರೀತಿಯಾದಂಥ ದಾರಿದ್ರ್ಯತನ ಅಂತಕ್ಕಂಥದ್ದು ಆವರಿಸಿಬಿಟ್ಟಿದೆ ಅನ್ನೋ ರೀತಿಯಾದಂಥ ಸೋಮಾರಿತನ, ಆಲಸ್ಯತನ ಹೆಚ್ಚಾಗಿ ಕಾಡ್ತದೆ. ಏನು ಮಾಡೋದಕ್ಕೂ ಕೂಡ ಆಸಕ್ತಿಗಳು ಕಾಣೋದಿಲ್ಲ. ಏನೋ ಮಾಡಬೇಕು ಅಂತ ಬರ್ತೀನಿ, ಅದನ್ನು ಮಾಡೋದಕ್ಕೆ ಆಗೋದಿಲ್ಲ ಅನ್ನೋ ರೀತಿಯಾದಂಥ ಒಂದು ಪರಿಸ್ಥಿತಿಗಳು ನಿರ್ಮಾಣವಾಗ್ತಾ ಇರ್ತಕ್ಕಂಥ ತೋರಿಸುತ್ತೆ. ನನ್ನ ಜೀವಿತಾವಧಿ ಪೂರ್ಣವಾಗಿ ಇದೇ ರೀತಿಯಲ್ಲಿ ಇರುತ್ತಾ, ಅಥವಾ ಏನಾದರೂ ಬದಲಾವಣೆ ಆಗ್ತಕ್ಕಂಥ ಯೋಗ ಫಲಗಳೇನಾದರೂ ಇದೆಯಾ, ಯಾವುದು ಕೂಡ ಗೊತ್ತಾಗದಲೇ ಕತ್ತಲೆ ಮನೆಯಲ್ಲಿ ಕುಂತು, ಅಂದರೆ ನಿಮ್ಮ ಪರಿಸ್ಥಿತಿ ಕತ್ತಲೆ ಮನೆಯಲ್ಲಿ ಕುಳಿತಕ್ಕಂಥ ಒಂದು ಪರಿಸ್ಥಿತಿ. ಹಾಗಾಗಿ ಎಲ್ಲಾದರೂ ಬೆಳಕು ಏನಾದರೂ ಸಿಗುತ್ತಾ, ಏನಾದರೂ ಮಾಹಿತಿ ಸಿಗುತ್ತಾ ಅನ್ನೋ ಉದ್ದೇಶಾರ್ಥವಾಗಿ ಕರೆ ಮಾಡಿರ್ತಕ್ಕಂಥದ್ದು. ಹೌದೋ ಅಲ್ವೋ? ವಿಶೇಷವಾಗಿ ನಿಮಗೆ ಅನುಕೂಲವಾಗಬೇಕು ಅಂತಂದರೆ ಪ್ರತಿ ಶುಕ್ರವಾರದ ದಿವಸ ಅಮ್ಮನವರ ದೇವಸ್ಥಾನಕ್ಕೆ ಹೋಗ್ತಕ್ಕಂಥದ್ದನ್ನು ಮಾಡಿ, ಮಲ್ಲಿಗೆ ಹೂ ನಿಮ್ಮ ಕೈಲಾದಂಥ ರೀತಿಯಲ್ಲಿ ಮಲ್ಲಿಗೆ ಹೂವನ್ನು ಆ ತಾಯಿಯ ಪಾದಕ್ಕೆ ಅರ್ಪಿಸಿಬಿಟ್ಟು ಕುಂಕುಮಾರ್ಚನೆಯನ್ನು ಮಾಡಿಬಿಟ್ಟು, ಅಲ್ಲಿ ಯಾರಾದರೂ ಮುತ್ತೈದೆಯರು ಬರ್ತಾರಲ್ಲ, ಆ ಮುತ್ತೈದೆಯವರಿಗೆ ಆ ಪಾದಕ್ಕೆ ಅರ್ಪಿಸಿರ್ತಕ್ಕಂಥ ಹೂವನ್ನು ಅರ್ಚಕರಿಗೆ ಆ ಮುತ್ತೈದೆಗೆ ಕೊಡಿ ಅಂತ ಹೇಳಿ, ಆ ಮುತ್ತೈದೆಯರಿಗೆ ಒಳ್ಳೆಯದಾಗಲಿ ಅಂತ ಅನ್ನಿಸ್ಕೊಂಡು ಬನ್ನಿ, ಸಾಕು, ಎಲ್ಲವೂ ಕೂಡ ಒಳ್ಳೆಯದಾಗುತ್ತೆ. ಪ್ರತಿ ಶುಕ್ರವಾರ ದಿವಸ ಇದನ್ನು ಮಾಡ್ತಾ ಹೋಗಿ, ಖಂಡಿತ ಅನುಕೂಲವಾಗುತ್ತೆ. ಶುಭವಾಗಲಿ. ಓಕೆ, ಧನ್ಯವಾದ ಕರೆ ಮಾಡಿದ್ದಕ್ಕಾಗಿ. ವೀಕ್ಷಕರ ಅಶೋಕ್ ಕರೆ ಮಾಡಿದ್ದಾರೆ. ನಮಸ್ತೆ. ನಮಸ್ತೆ ಮೇಡಮ್. ಹೇಳಿ, ಯಾರ ಬಗ್ಗೆ ಕೇಳಬೇಕು? ನನ್ನ ಬಗ್ಗೆನೇ ಕೇಳಬೇಕು. ನಿಮ್ಮ ಜನ್ಮ ದಿನಾಂಕ ತಿಳಿಸಿ. 16/76. ಹುಟ್ಟಿದ ಸಮಯ ಹೇಳಿ. ಸಮಯ ಗೊತ್ತಿಲ್ಲ ಮೇಡಮ್. ಮಾತಾಡಿ ಗುರುಜಿ ಹತ್ರ. ಹಲೋ. ನಮ ಶಿವಾಯ. ನಮಸ್ತೆ ಗುರುಜಿ. ಎಲ್ಲಿಂದ ಕರೆ ಮಾಡ್ತಾ ಇರೋದು? ಬೆಂಗಳೂರಿಂದ ಗುರುಜಿ. ಏನು ಮಾಡ್ಕೊಂಡಿದ್ದೀರಿ? ನಾನು ಡ್ರೈವರ್ ಕೆಲಸ ಮಾಡ್ತಾ ಇದ್ದೀನಿ. ಆಗಲಿ. ಈ 3 ವರ್ಷಗಳಿಂದ ಈಚೆಗೆ ಸ್ವಲ್ಪ ಪರವಾಗಿಲ್ಲ ಅನ್ನೋ ರೀತಿಯಾದಂಥ ಒಂದು ಪರಿಸ್ಥಿತಿಗಳು ನಿರ್ಮಾಣವಾಗಿರ್ತಕ್ಕಂಥನ್ನು ಸ್ಪಷ್ಟವಾಗಿ ಹೇಳ್ತದೆ. ಯಾವಾಗಲಿಂದ 2016ರಿಂದ ಈಚೆಗೆ ಸ್ವಲ್ಪ ಉದ್ಯೋಗದಲ್ಲಿ ಪರವಾಗಿಲ್ಲ, ಅನುಕೂಲತೆಯನ್ನು ಹೊಂದಿರತಕ್ಕಂಥದ್ದು ಉಂಟು. ಆದರೆ 2017 ಸೆಪ್ಟೆಂಬರಿಂದ ಈಚೆಗೆ, 2017 ನೆನ್ಪಿಟ್ಕೊಳ್ಳಿ, 2017 ಸೆಪ್ಟೆಂಬರಿಂದ ಈಚೆಗೆ ಯಾಕೋ ಸಾಲಬಾಧೆಗಳಿಗೆ ಒಳಗಾಗ್ತಕ್ಕಂಥದ್ದು, ಶತ್ರುಕಾಟಗಳು ಜಾಸ್ತಿ ಆಗ್ತಕ್ಕಂಥದ್ದು, ನಷ್ಟವನ್ನು ಅನುಭವಿಸಿರ್ತಕ್ಕಂಥದ್ದು. ಅದಕ್ಕೆ ಮುಂಚೆ 2016ಕ್ಕೆ ಮುಂಚೆ ಅಂತಲೂ ಕೂಡ ತುಂಬ ಕಷ್ಟವನ್ನು ಅನುಭವಿಸಿರ್ತಕ್ಕಂಥದ್ದು. ತದನಂತರವಾಗಿ ಈ 2 ವರ್ಷಗಳ ಸುಧಾರಣೆಯಾಗಿ ಮತ್ತೆ 2017 ಸೆಪ್ಟೆಂಬರಿಂದ ಈಚೆಗೆ ಮತ್ತೆ ಅದೇ ರೀತಿಯಾದಂಥ ಸಂಕಷ್ಟವನ್ನು ಅನುಭವಿಸಬೇಕಾದಂಥ ಒಂದು ಪರಿಸ್ಥಿತಿಗಳು ನಿರ್ಮಾಣವಾಗ್ತಾ ಇರ್ತಕ್ಕಂಥ ಸ್ಪಷ್ಟವಾಗಿ ಹೇಳ್ತದೆ. ಅದರ ಜೊತೆಯಲ್ಲಿ ಬೆಳವಣಿಗೆಗಳು ಆಗ್ತಾ ಇಲ್ಲ ಅನ್ನೋ ರೀತಿಯಾದಂಥ ಒಂದು ವಾತಾವರಣಗಳು, ಆತಂಕಗಳು ಕೂಡ್ತಾ ಇದೆ. ಮನೆಯವರ ಕುಟುಂಬಸ್ಥರು ವಿರೋಧವನ್ನು ಕಟ್ಟಿಕೊಳ್ತಕ್ಕಂಥದ್ದು, ಕುಟುಂಬಸ್ಥರ ವಿರೋಧವನ್ನು ಆಗ್ತಕ್ಕಂಥದ್ದು, ಇದೆಲ್ಲವೂ ಕೂಡ ಈ ಜಾತಕದಲ್ಲಿ ಈ ಸ್ವರದ ಆಧಾರದ ಮೇಲೆ ತೋರಿಸ್ತಾ ಇರ್ತಕ್ಕಂಥದ್ದು ಉಂಟು ಅಂತ ಹೇಳ್ತದೆ. ಹೌದೋ ಅಲ್ವೋ?
ಹೌದು ಗುರು, ಇದಕ್ಕೆ ಏನ್ ಮಾಡ್ಬೇಕು ಗುರುಜಿ ಪರಿಹಾರ? ಒಂದು ಕೆಲಸವನ್ನು ಮಾಡಿ, ಈ ಜಾತಕಕ್ಕೆ ಎಲ್ಲವೂ ಕೂಡ ಅನುಕೂಲವಾಗುತ್ತೆ. ಗುರುವಿನ ಅನುಗ್ರಹ, ಆ ತಾಯಿ ಭಗವತಿ ಅನುಗ್ರಹ ಆಯಿತು ಅಂದರೆ ಏನು ಬೇಕಾದರೂ ಆಗುತ್ತೆ. ಯೋಚನೆ ಮಾಡುವಂಥದ್ದು ಬೇಡ. ಪ್ರತಿ ಗುರುವಾರ ದಿವಸ ಸಾಯಿನಾಥರ ದರ್ಶನವನ್ನು ಮಾಡ್ತಕ್ಕಂಥದ್ದನ್ನು ಮಾಡಿ. ಸಾಧ್ಯವಾದರೆ ಒಂದೆರಡು ತುಪ್ಪದ ದೀಪವನ್ನು ಹಚ್ತಕ್ಕಂಥದ್ದು, ಅಥವಾ ತುಪ್ಪವನ್ನು ದೀಪಕ್ಕೆ ಹಾಕಿ ಅಂತಲಾದ್ರೂ ಕೂಡ ಆ ಏನು ನಂದಾದೀಪ ಉರಿತಾ ಇರ್ತದೋ ಆ ಸಾಯಿನಾಥನ ಸನ್ನಿಧಿನಲ್ಲಿ ಅದಕ್ಕೆ ತುಪ್ಪವನ್ನು ಹಾಕಿ ಅಂತಕ್ಕಂಥದ್ದನ್ನು ನಿಮ್ಮ ಕೈಲಾದಂಥ ರೀತಿಯಲ್ಲಿ ಅದನ್ನು ಅರ್ಪಿಸಿಬಿಟ್ಟು ಅಲ್ಲೊಂದು 10 ನಿಮಿಷ ಅಥವಾ ಒಂದು 15 ನಿಮಿಷ ಕುಂತು ಆ ಗುರುವನ್ನು ಪ್ರಾರ್ಥನೆಯನ್ನು ಮಾಡಿಬಿಟ್ಟು ಬನ್ನಿ, ಎಲ್ಲವೂ ಕೂಡ ಅನುಕೂಲವಾಗುತ್ತೆ. ಶುಭವಾಗಲಿ. ಓಕೆ, ಧನ್ಯವಾದ ಅಶೋಕ್ ಅವರೇ ಕರೆ ಮಾಡಿದ್ದಕ್ಕಾಗಿ. ವೀಕ್ಷಕರೇ, ಇನ್ನುಳಿದ 6 ರಾಶಿಗಳ ಇವತ್ತಿನ ದಿನ ಭವಿಷ್ಯ ಹೇಗಿದೆ ಅಂತ ತಿಳಿಸ್ತೀರಾ ಗುರುಜಿ? ಇನ್ನುಳಿದ 6 ರಾಶಿಗಳ ಇವತ್ತಿನ ದಿನ ಭವಿಷ್ಯ ಹೇಗಿದೆ ಅಂತ ತಿಳಿಸಿ ಗುರುಜಿ. ಖಂಡಿತ. ಇವತ್ತಿನ ದಿವಸ ವಿಶೇಷವಾಗಿ ತುಲಾ ರಾಶಿಯವರಿಗೆ ಸಂಬಂಧಪಟ್ಟಂತೆ ಕೆಟ್ಟ ಕನಸುಗಳು ಬೀಳ್ತಕ್ಕಂಥ ಒಂದು ಸನ್ನಿವೇಶ, ಗಾಬರಿ ಆಗ್ತಕ್ಕಂಥ ಅಥವಾ ದುರಂತದ ಕನಸುಗಳು ಹೆಚ್ಚಾಗಿ ಬೀಳ್ತಕ್ಕಂಥದ್ದು, ತಂದೆ ವ್ಯಕ್ತಿತ್ವದ ಬಗ್ಗೆ ಎಲ್ಲೋ ಬೇಸರವಾಗ್ತಕ್ಕಂಥ ಒಂದು ಪರಿಸ್ಥಿತಿ ನಿರ್ಮಾಣವಾಗ್ತಕ್ಕಂಥದ್ದು, ಉದ್ಯೋಗ ನಿಮಿತ್ತ ಪ್ರಯಾಣವನ್ನು ಮಾಡ್ತಕ್ಕಂಥ ಒಂದು ಸನ್ನಿವೇಶ. ಆದರೆ ದಾಂಪತ್ಯದಲ್ಲೆಲ್ಲೂ ಕೂಡ ಸ್ವಲ್ಪ ಆಲಸ್ಯತನ ಅಂತಕ್ಕಂಥದ್ದು ಬರ್ತಕ್ಕಂಥದ್ದು, ವಿಪರೀತವಾದಂಥ ಕೋಪ, ಮೊಂಡುತನ ಜಾಸ್ತಿ ಆಗ್ತಕ್ಕಂಥದ್ದು, ಸಂಗಾತಿನಲ್ಲಿ ಮೊಂಡುತನ ಜಾಸ್ತಿ ಆಗ್ತಕ್ಕಂಥದ್ದು, ಯಾವುದೋ ಉಡಾಫಿತನ ಜಾಸ್ತಿ ಆಗ್ತಕ್ಕಂಥ ಒಂದು ಪ್ರವೃತ್ತಿಗಳು ತುಲಾರಾಶಿ ಅನ್ನೋದಾಗಿರುವಂಥದ್ದು. ನಾಗರಿಕಲ್ಲಿಗೆ ಹಾಲನ್ನು ಹಾಕೋದ್ರಿಂದ ದೋಷ ಪ್ರಮಾಣ ಕಡಿಮೆಗೆ ಇನ್ನಷ್ಟು ಒಳ್ಳೆ ಫಲವನ್ನು ನೀವು ನೋಡ್ಬೋದು. ಇನ್ನು ವೃಶ್ಚಿಕ ರಾಶಿ, ಆಕಸ್ಮಿಕವಾಗಿ ಅವಕಾಶಗಳು ಹುಡುಕಿಕೊಂಡು ಬರ್ತಕ್ಕಂಥದ್ದು, ಕಾನೂನು ಬಾಹಿರವಾದಂಥ ಧನ ಸಂಪಾದನೆಗೆ ಅನುಕೂಲಕರ ವಾತಾವರಣ, ಅನ್ಯಾಯದಿಂದ ಹಣ ಸಂಪಾದನೆ ಮಾಡಬೇಕಾದನಿಗೆ ಸ್ವಲ್ಪ ಅನುಕೂಲವಾಗ್ತಕ್ಕಂಥ ಒಂದು ಸನ್ನಿವೇಶ, ಕೆಲಸಗಾರರ, ಸೇವಕರ, ಕಾರ್ಮಿಕರ ಕೊರತೆ ಬಗೆಹರಿತಕ್ಕಂಥದಕ್ಕೆ ದಾರಿಯಾಗ್ತಕ್ಕಂಥ ಒಂದು ಸಾಧ್ಯತೆಗಳು ಹೆಚ್ಚಾಗಿರ್ತಕ್ಕಂಥದ್ದು, ಶತ್ರು ದಮನವಾಗ್ತಕ್ಕಂಥದ್ದು. ಬಟ್ ಆದರೆ ಆರೋಗ್ಯದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸ್ವಲ್ಪ ಜಾಗ್ರತೆ. ತಲೆನೋವು, ಉಷ್ಣಬಾಧೆ, ಮೈಗ್ರೇನ್ ಪ್ರಾಬ್ಲಮ್ ಹೆಚ್ಚಾಗಿ ಕಾಡ್ತಕ್ಕಂಥದ್ದು, ಗ್ಯಾಸ್ಟ್ರಿಕ್ ಸಂಬಂಧಪಟ್ಟಂಥ ಸಮಸ್ಯೆ, ಮೈಕೈ ನೋವು ಜಾಸ್ತಿ ಆಗ್ತಕ್ಕಂಥದ್ದು, ಸುಸ್ತು ಜಾಸ್ತಿ ಆಗ್ತಕ್ಕಂಥದ್ದು, ಚರ್ಮಕ್ಕೆ ಸಂಬಂಧಪಟ್ಟಂಥ ಸಮಸ್ಯೆಗಳು ಬರತಕ್ಕಂಥ ಒಂದು ಸನ್ನಿವೇಶ ಈ ವೃಶ್ಚಿಕ ರಾಶಿಯಾಗಿರುವಂಥದ್ದು. ಬಿಳಿಯ ವಸ್ತ್ರವನ್ನು ಧಾರಣೆ ಮಾಡಿಕೊಳ್ತಕ್ಕಂಥದ್ರಿಂದ ದೋಷ ಪ್ರಮಾಣ ಕಡಿಮೆಗೆ ಇನ್ನಷ್ಟು ಒಳ್ಳೆಯ ಫಲವನ್ನು ನೀವು ನೋಡಬಹುದು. ಇನ್ನು ಧನುಸ್ಸು ರಾಶಿ, ಉದ್ಯೋಗದಲ್ಲಿ ಅನಗತ್ಯ ವಿವಾದಗಳಿಗೆ ಸಿಲುಕ್ತಕ್ಕಂಥದ್ದು, ಪ್ರೀತಿ ಪ್ರೇಮದ ಬಲೆಯಲ್ಲಿ ಸಿಲುಕಿ ಮೋಸಕ್ಕೊಳಗಾಗ್ತಕ್ಕಂಥ ಒಂದು ಸನ್ನಿವೇಶ, ಕೆಟ್ಟ ಅಥವಾ ವಿಕೃತವಾದಂಥ ಆಸೆಗಳಿಗೆ ಬಲಿಯಾಗ್ತಕ್ಕಂಥದ್ದನ್ನು ಇವತ್ತಿನ ದಿವಸ ಈ ಧನುಸ್ಸು ರಾಶಿ ನೋಡುವಂಥದ್ದು. ಓಂ ಚಂದ್ರಾಯ ನಮಃ ಈ ಒಂದು ಮಂತ್ರವನ್ನು ಜಪಿಸೋದ್ರಿಂದ ದೋಷ ಪ್ರಮಾಣ ಕಡಿಮೆಗೆ ಇನ್ನಷ್ಟು ಒಳ್ಳೆಯ ಫಲವನ್ನು ನೀವು ನೋಡುವುದು. ಇನ್ನು ಮಕರ ರಾಶಿ, ಸ್ನೇಹಿತರಿಗೆ ಸಾಲವನ್ನು ನೀಡ್ತಕ್ಕಂಥ ಒಂದು ಸಂದರ್ಭ, ಕಟ್ಟಡ ನಿರ್ಮಾಣ ಅಥವಾ ವಾಹನ ಖರೀದಿಗೆ ಸಾಲ ಮಾಡಬೇಕಾದಂಥ ಒಂದು ಪರಿಸ್ಥಿತಿ, ಹಿರಿಯ ಸಹೋದರನಿಂದ ಮನೆಯ ವಾತಾವರಣ ಕಲುಷಿತವಾಗ್ತಕ್ಕಂಥದ್ದು, ಭೂಮಿ ಯೋಗ ಅಂತಕ್ಕಂಥದ್ದು ಪ್ರಾಪ್ತಿಯಾದ್ರೂ ಕೂಡ ಪಿತ್ರಾರ್ಜಿತ ಆಸ್ತಿ ಅಥವಾ ಭೂಮಿ ತಗಾದೆಗಳು ಕೋರ್ಟ್ ಮೆಟ್ಟಿಲಿರಬೇಕಾದಂಥ ಒಂದು ಸಾಧ್ಯತೆಗಳು, ಭೂಮಿ ನಷ್ಟವಾಗುತ್ತೆ ಅನ್ನೋ ರೀತಿಯಾದಂಥ ಆತಂಕಗಳು, ತಾಯಿಯ ಆರೋಗ್ಯದಲ್ಲಿ ವ್ಯತ್ಯಾಸಗಳು ನೋಡ್ತಕ್ಕಂಥದ್ದು, ಮನಸ್ಸು ವಿಪರೀತ ಒತ್ತಡಕ್ಕೆ ಒಳಗಾಗ್ತಕ್ಕಂಥ ಒಂದು ಪರಿಸ್ಥಿತಿ ಮಕರ ರಾಶಿ ಅಂತಾಗಿರುವಂಥದ್ದು. ಮಕ್ಕಳಿಗೆ ಸಿಹಿ ಭೋಜನವನ್ನು ನೀಡೋದರಿಂದ ದೋಷ ಪ್ರಮಾಣ ಕಡಿಮೆಗೆ ಇನ್ನಷ್ಟು ಒಳ್ಳೆಯ ಫಲವನ್ನು ನೀವು ನೋಡ್ಬೋದು. ಇನ್ನು ಕುಂಭರಾಶಿ, ಹೆಣ್ಣು ಮಕ್ಕಳಿಂದ ನೋವನ್ನು ಅನುಭವಿಸ್ತಕ್ಕಂಥದ್ದು, ಸಾಲಗಾರರಿಂದ ಮಾನಹಾನಿಗೆ ಒಳಗಾಗ್ತಕ್ಕಂಥ ಒಂದು ಪರಿಸ್ಥಿತಿ, ಉದ್ಯೋಗ ಸ್ಥಳದಲ್ಲಿ ಸಹೋದ್ಯೋಗಿಗಳೊಂದಿಗೆ ಕಲಹವನ್ನು ಮಾಡ್ತಕ್ಕಂಥದ್ದು, ನೆರೆಹೊರೆಯವರೊಂದಿಗೆ ಸ್ವಲ್ಪ ಕಿರಿಕಿರಿ, ಮನಸ್ತಾಪ, ನೆರೆಹೊರೆಯವರಿಂದ ಸ್ವಲ್ಪ ಗೆಡ್ತಕ್ಕಂಥದ್ದು, ನಿದ್ರಾ ಭಂಗವನ್ನು ಮಾಡಿಕೊಳ್ಳತಕ್ಕಂಥ ಒಂದು ಪರಿಸ್ಥಿತಿ, ಎಲ್ಲಿ ಸೋಲು, ನಷ್ಟ, ನಿರಾಶೆಗಳು ಮತ್ತೆ ನಮ್ಮನ್ನು ಕಾಡ್ತದೋ ಅನ್ನೋ ರೀತಿಯಾದಂಥ ಆತಂಕಗಳು ಹೆಚ್ಚಾಗಿ ಕಾಡ್ತಕ್ಕಂಥದ್ದನ್ನು ಇವತ್ತಿನ ದಿವಸ ಕುಂಭರಾಶಿ ನೋಡ್ತಕ್ಕಂಥದ್ದು. ಬಿಳಿಯ ಪುಷ್ಪದಿಂದ ಬಾಗಿನವನ್ನು ಅರ್ಪಿಸೋದ್ರಿಂದ ದೋಷ ಪ್ರಮಾಣ ಕಡಿಮೆಗೆ ಇನ್ನಷ್ಟು ಒಳ್ಳೆಯ ಫಲವನ್ನು ನೀವು ನೋಡ್ಬೋದು. ಇನ್ನು ಮೀನರಾಶಿ, ಕೌಟುಂಬಿಕ ಸಮಸ್ಯೆಗಳು ಬಗೆಹರಿತು ಮಾನಸಿಕ ಅನ್ನುವಂಥ ನೆಮ್ಮದಿ ಪ್ರಾಪ್ತಿಯಾಗ್ತಕ್ಕಂಥದ್ದು, ಆ ಥರ ಮಂಡುತನದ ಒಂದು ಪ್ರದರ್ಶನವನ್ನು ಮಾಡ್ತಕ್ಕಂಥ ಒಂದು ಪರಿಸ್ಥಿತಿ, ಪಾಲುದಾರಿಕೆ ವ್ಯವಹಾರದಲ್ಲಿ ಅಧಿಕ ಲಾಭಗಳು ಬರ್ತಕ್ಕಂಥದ್ದು, ಆರ್ಥಿಕವಾಗಿ ಅನುಕೂಲವಾಗ್ತಕ್ಕಂಥದ್ದು, ಅದರ ಜೊತೆಯಲ್ಲಿ ಕುಟುಂಬ ಶತ್ರುಗಳು ಹೆಚ್ಚಾಗಿ ಕಾಡ್ತಕ್ಕಂಥದ್ದು, ಹಿತಶತ್ರುಗಳು ಹೆಚ್ಚಾಗಿ ಕಾಡ್ತಕ್ಕಂಥದ್ದು, ಎಲ್ಲ ರೀತಿಯಾದಂಥ ಅನುಕೂಲವಾದರೂ ಕೂಡ ಇವತ್ತಿನ ದಿವಸ ಹಿತಶತ್ರುಗಳು ಅಂತಕ್ಕಂಥದ್ದು ಎಲ್ಲೋ ನಿಮಗೆ ನಿವೇದನೆಯನ್ನು ಕೊಡ್ತಕ್ಕಂಥದ್ದು, ಸ್ವಲ್ಪ ಆರೋಗ್ಯದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸ್ವಲ್ಪ ಜಾಗ್ರತೆಯನ್ನು ವಹಿಸ್ತಕ್ಕಂಥದ್ದು ಇವತ್ತಿನ ದಿವಸ ಈ ಮೀನರಾಶಿ ಆಗಿರುವಂಥದ್ದು. ಶ್ರೀನಿವಾಸನ ದರ್ಶನವನ್ನು ಮಾಡೋದ್ರಿಂದ ದೋಷ ಪ್ರಮಾಣ ಕಡಿಮೆಗೆ ಇನ್ನಷ್ಟು ಒಳ್ಳೆಯ ಫಲವನ್ನು ನೀವು ನೋಡ್ಬೋದು. ಶುಭವಾಗಲಿ. ಓಕೆ ಗುರುಜಿ, ಹಾವೇರಿಯಿಂದ ಮೇಧುಸಿನ್ ಕರೆ ಮಾಡಿದರೆ ಮಾತಾಡೋಣ. ನಮಸ್ತೆ. ನಮಸ್ತೆ ಮೇಡಮ್. ಹೇಳಿ, ಯಾರ ಬಗ್ಗೆ ಕೇಳಬೇಕು? ನನ್ನ ಬಗ್ಗೆ ಕೇಳಬೇಕು ಮೇಡಮ್. ಓಕೆ, ನಿಮ್ಮ ಜನ್ಮ ದಿನಾಂಕ ತಿಳಿಸಿ. 19/7. ಓಕೆ 20. ಓಕೆ, ಹುಟ್ಟಿದ ಸಮಯ ತಿಳಿಸಿ ಸರ್.
ಬೆಳಿಗ್ಗೆ 4:10. ಮಾತಾಡಿ ಗುರುಜಿ ಹತ್ರ. ನಮ ಶಿವಾಯ. ನಮಸ್ತೆ ಸರ್. 19/7/20. ಹೌದು ಸರ್. ಹೆಂಗ್ ಹೇಳ್ತಿದ್ರಿ ನೀವು? ಯಾವ್ದು ಹೇಳ್ತಿದ್ರಿ? ಡೇಟ್ ಆಫ್ ಬರ್ತ್ ಸರಿಯಾಗಿ ಹೇಳ್ತಾ ಇಲ್ಲ ನೀವು. 1977. ಅದನ್ನ ಹೇಳಿ. 1977. ಡೇಟ್ ಹೇಳಿ, ಡೇಟ್ ಮಂತ್ ಹೇಳಿ. 7/20. ಈ ಸ್ವಾರ್ಥದ ಆಧಾರದ ಮೇಲೆ ತೆಗೆದುಕೊಂಡು ನೋಡಿದಾಗ, ಸಾಮಾನ್ಯವಾಗಿ ಈ ಜಾತಕಕ್ಕೆ ಸಂಬಂಧಪಟ್ಟಂತೆ ನೋಡಿದಾಗ, ಪ್ರಾರಂಭದಲ್ಲಿ ದುಡಿಯಾಕಿಡಿದಾಗ ಸುಮಾರು 7ರಿಂದ 8 ವರ್ಷ ಪರವಾಗಿಲ್ಲ ಅನ್ನೋ ರೀತಿಯಾದಂಥ ಒಂದು ಪರಿಸ್ಥಿತಿ ನಿರ್ಮಾಣವಾಗಿರ್ತಕ್ಕಂಥದ್ದು ಉಂಟು. ನೀವು ದುಡಿಯಾಕೆ ಪ್ರಾರಂಭ ಮಾಡಿದಾಗ 7-8 ವರ್ಷ ಎಲ್ಲವನ್ನು ಕೂಡ ಮನೆ ಸುಧಾರಣೆ ಮಾಡಿರ್ತಕ್ಕಂಥದ್ದು ಉಂಟು. ಆ ನಂತರವಾಗಿ ಶುರುವಾಗಿದೆ ನಿಮಗೆ ಸಂಕಷ್ಟಗಳು ಶುರುವಾಗ್ತಾ ಹೋಗಿದೆ. ಬರೀ ನಷ್ಟಗಳನ್ನು ನೋಡ್ತಕ್ಕಂಥ ಒಂದು ಪರಿಸ್ಥಿತಿಯೇ ನಿರ್ಮಾಣವಾಗಿದೆ. ನಿಮ್ಮಿಂದ ಯಾರು ಹೆಲ್ಪನ್ನು ತಗೊಂಡ್ರೋ, ಯಾರು ಉದ್ಧಾರವಾಗಿದ್ದಾರೋ ಅವರೆಲ್ಲರೂ ಕೂಡ ವಿರೋಧಿಗಳಾಗಿ ಪರಿವರ್ತನೆಯಾಗಿ ನಿಮ್ಮನ್ನೇ ತುಳಿಯೋದಕ್ಕೆ ಪ್ರಯತ್ನವನ್ನು ಮಾಡಿರ್ತಕ್ಕಂಥದ್ದೆಲ್ಲವೂ ಕೂಡ ಸ್ಪಷ್ಟವಾಗಿ ತೋರಿಸ್ತಾ ಇರ್ತಕ್ಕಂಥದ್ದು ಉಂಟು. ಈಗ ಜೀವನ ನಡೀತಾ ಇದೆ, ಪರವಾಗಿಲ್ಲ, ಹೊಟ್ಟೆ ಬಟ್ಟೆಗೆ ಸಮಸ್ಯೆ ಇಲ್ಲ, ಆದರೂ ಕೂಡ ಅಭಿವೃದ್ಧಿಯನ್ನು ಹೊಂದೋದಕ್ಕೆ ಆಗ್ತಾ ಇಲ್ಲ ಅನ್ನೋ ರೀತಿಯಾದಂಥ ಒಂದು ಪರಿಸ್ಥಿತಿ. ಈ ವಿರೋಧವನ್ನು ಹೇಗೆ ಸಹಿಸ್ಕೊಳ್ತಕ್ಕಂಥದ್ದು ಅಂತಕ್ಕಂಥದ್ದು ಗೊತ್ತಾಗ್ತಲ್ಲ. ನೆಮ್ಮದಿಗಳು ಕ್ಷಣ ಕ್ಷಣವೂ ಕೂಡ ನೋವನ್ನು ತಿಂತೀರಿ, ಅಳಬೇಕು ಅಂತ ಅನ್ಸುತ್ತೆ, ಗಂಡಸು ಅಳೋದಕ್ಕಾಗೋದಿಲ್ಲ. ಆ ರೀತಿಯಾದಂಥ ಒಂದು ಸಂಕಟಗಳು ಒಳಗಡೆಯಿಂದ ಕಾಣತಕ್ಕಂಥದ್ದೆಲ್ಲವೂ ಕೂಡ ನಿಮ್ಮ ಸ್ವರದ ಆಧಾರ ಮೇಲೆ ತೋರಿಸ್ತಾ ಇರ್ತಕ್ಕಂಥದ್ದು ಉಂಟು. ಹೌದೋ ಅಲ್ವೋ? ಹೌದು. ಒಂದು ಕೆಲಸವನ್ನ ಮಾಡಿ, ಏನಾಗಬೇಕಾಗಿತ್ತು ಹೇಳಿ? ಏನಿಲ್ಲ ಸರ್, ನನಗೆ ಮಕ್ಕಳಾಗಿಲ್ಲ, ಮದುವೆಯಾಗಿ 10 ವರ್ಷ ಆಯ್ತು. ಆಮೇಲೆ ಮನೆಯಲ್ಲಿ ಯಾವುದು ನೆಮ್ಮದಿಯಾಗಿ ಇದಾಗ್ತಾ ಇಲ್ಲ. ಇರಲಿ, ಅದೆಲ್ಲವೂ ಕೂಡ ನಾವೇ ಹೇಳಿದ್ದಾಗಿದೆ. ಒಂದು ಕೆಲಸವನ್ನು ಮಾಡಿ, ಸಂತಾನದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸರಿಯಾದ ಜನ್ಮದಿನಾಂಕ ಅಂತಕ್ಕಂಥದ್ದು ಇಬ್ಬರದು ಇದ್ದಂಥ ಪಕ್ಷದಲ್ಲಿ, ಗಂಡ ಹೆಂಡತಿ ಇಬ್ಬರದು ಇದ್ದಂಥ ಪಕ್ಷದಲ್ಲಿ ತೆಗೆದುಕೊಂಡು ಬಂದು ಆಫೀಸ್ನಲ್ಲಿ ಕನ್ಸಲ್ಟ್ ಮಾಡಿದ್ರೆ ಖಂಡಿತವಾಗ್ಲೂ ಕೂಡ ಆಗುತ್ತೋ ಇಲ್ವೋ ನೇರವಾಗಿ ಹೇಳ್ತಕ್ಕಂಥ ಒಂದು ಪರಿಸ್ಥಿತಿ ಇದ್ದರೆ, ಏನು ಸಮಸ್ಯೆ ಇದೆ ಅದನ್ನು ಯಾವ ರೀತಿಯ ಬಗೆಹರಿಸಬೇಕು, ವೈದ್ಯೋಪಚಾರದಿಂದ ಬಗೆಹರಿತೋ ಅಥವಾ ಗ್ರಹಗತಿಗಳಿಂದ ಬಗೆಹರಿತದೋ ಅಥವಾ ಕರ್ಮಫಲಗಳನ್ನು ಕಳ್ಕೊಳ್ಳೋದ್ರಿಂದ ಬಗೆಹರಿತದೋ ಅದನ್ನು ಸೂಕ್ತವಾದಂಥ ಮಾಹಿತಿಯನ್ನು ಕೊಡ್ತೀನಿ. ನೇರವಾಗಿ ಬಂದು ಭೇಟಿಯಾಗಿ, ಖಂಡಿತವಾಗ್ಲೂ ಕೂಡ ಅನುಕೂಲವಾಗುತ್ತೆ. ಆ ಭಗವಂತನ ಅನುಗ್ರಹದಿಂದ ಎಲ್ಲವೂ ಕೂಡ ನೆಮ್ಮದಿ ಪ್ರಾಪ್ತಿಯಾಗುತ್ತೆ. ಶುಭವಾಗಲಿ. ಓಕೆ, ಧನ್ಯವಾದ ಕರೆ ಮಾಡಿದ್ದಕ್ಕಾಗಿ. ವೀಕ್ಷಕರೇ, ನಾನು ನಿಮಗೆ ಕಾರ್ಯಕ್ರಮದ ಆರಂಭದಲ್ಲಿ ತಿಳಿಸಿದೆ, ರವಿಯ ಸ್ಥಾನಪಲ್ಲಟದಿಂದ ವೃಶ್ಚಿಕ, ಮಕರ ಹಾಗೂ ಮೀನ ರಾಶಿಯವರಿಗೆ ಒಂದಷ್ಟು ಬದಲಾವಣೆಗಳಾಗ್ತಾ ಇದೆ ಎನ್ನುವಂಥದ್ದು ಈ ಬಗ್ಗೆ ತಿಳಿಸಿದ ಗುರುಜಿ. ರವಿಯ ಸ್ಥಾನಪಲ್ಲಟದಿಂದ 12 ರಾಶಿಗಳ ಮೇಲೆ ಪ್ರಭಾವ ಬೀರುತ್ತೆ ಎನ್ನುವಂಥದ್ದು, ಅದರಲ್ಲೂ ಪ್ರಮುಖವಾಗಿ ವೃಶ್ಚಿಕ, ಮಕರ ಹಾಗೂ ಮೀನ ರಾಶಿಯವರಿಗೆ ಗಂಡಾಂತರ ಎದುರಾಗುತ್ತೆ ಎನ್ನುವ ಭಯ ಕಾಡ್ತಾ ಇದೆ. ಏನಾಗುತ್ತೆ ಗುರುಜಿ? ಖಂಡಿತ. ಸಾಮಾನ್ಯವಾಗಿ ಕಳೆದ ಸಂಚಿಕೆಯಲ್ಲಿ, ನಿನ್ನೆಯ ಸಂಚಿಕೆಯಲ್ಲಿ ಕನ್ಯಾ ರಾಶಿಯವರಿಗೆ ತಿಳಿಸಿಕೊಟ್ಟಿರ್ತಕ್ಕಂಥದ್ದು. ಇನ್ನು ತುಲಾ ರಾಶಿಯಿಂದ ಮುಂದಕ್ಕೆ ನೋಡಿದಂಥ ಸಂದರ್ಭದಲ್ಲಿ ಸ್ವಲ್ಪ ಮಕ್ಕಳಿಂದ ಬಾಧೆಯನ್ನು ಅನುಭವಿಸ್ತಕ್ಕಂಥದ್ದು ಅಥವಾ ನೋವನ್ನು ಅನುಭವಿಸ್ತಕ್ಕಂಥದ್ದು, ಏನೋ ಒಂದು ಸಣ್ಣದಾಗಿ ಅಪವಾದವೇನಾದರೂ ಬರ್ತಕ್ಕಂಥ ಸಾಧ್ಯತೆಗಳು, ಸ್ವಲ್ಪ ಭಾವನೆಗಳಿಗೆ ಪೆಟ್ಟು ಬೀಳ್ತಕ್ಕಂಥದ್ದು. ನೀವೇನು ಅಂದ್ಕೊಂಡಿರ್ತೀರೋ ತುಂಬ ದಿವಸಗಳಿಂದ ಕನಸುಗಳನ್ನ ಕಾಣಿರ್ತಕ್ಕಂಥದ್ದಕ್ಕೆ ಎಲ್ಲೋ ಒಂದು ಸಣ್ಣದಾಗಿ ಪೆಟ್ಟು ಬಿದ್ದು ಗಾಯವಾಗ್ತಕ್ಕಂಥದ್ದು, ಮಾನಸಿಕ ಗಾಯವಾಗ್ತಕ್ಕಂಥ ಒಂದು ಸಂದರ್ಭ ನಿರ್ಮಾಣವಾಗ್ತಕ್ಕಂಥ ತುಲಾ ರಾಶಿನವರಿಗೆ. ಇನ್ನು ವೃಶ್ಚಿಕ ರಾಶಿನವರಿಗೆ ಸಂಬಂಧಪಟ್ಟಂತೆ ಉದ್ಯೋಗದಲ್ಲಿ ಪ್ರಗತಿಯನ್ನು ಹೊಂದತಕ್ಕಂಥದ್ದು, ಪಿತ್ರಾರ್ಜಿತ ಆಸ್ತಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅನುಕೂಲದ ಒಂದು ಸ್ಥಿತಿಗತಿಗಳು ನಿರ್ಮಾಣವಾಗ್ತಕ್ಕಂಥ ಸಾಧ್ಯತೆಗಳು ಹೆಚ್ಚಾಗಿರ್ತಕ್ಕಂಥದ್ದು, ಅನುಕೂಲದ ಸ್ಥಿತಿ, ಸಂಗಾತಿಯಿಂದ ಯೋಗಗಳು ಕೂಡಿ ಬರ್ತಕ್ಕಂಥದ್ದು, ಉದ್ಯೋಗದಲ್ಲಿ ಬಡ್ತಿ ಆಗ್ತಕ್ಕಂಥದ್ದು, ಬದಲಾವಣೆ ಆಗ್ತಕ್ಕಂಥದ್ದು ಎಲ್ಲವೂ ಕೂಡ ಅನುಕೂಲವಾಗ್ತಕ್ಕಂಥ ಒಂದು ಪರಿಸ್ಥಿತಿ ನಿರ್ಮಾಣವಾಗ್ತಕ್ಕಂಥದ್ದನ್ನು ಈ ಒಂದು ತಿಂಗಳಲ್ಲಿ ನೋಡ್ತಕ್ಕಂಥ ಒಂದು ಪರಿಸ್ಥಿತಿ. ಅಂದರೆ ನೆಕ್ಸ್ಟ್ 15-14ನೇ ತಾರೀಕಿನಿಂದ ಈ ರೀತಿಯಾದಂಥ ಒಂದು ಬದಲಾವಣೆಗಳು ಕೂಡಿ ಬರ್ತಕ್ಕಂಥದ್ದನ್ನು ಈ ಒಂದು ವೃಶ್ಚಿಕ ರಾಶಿ ನೋಡ್ತಕ್ಕಂಥದ್ದು. ಧನುಸ್ಸು ರಾಶಿನವರಿಗೆ ಸಂಬಂಧಪಟ್ಟಂತೆ ನೋಡಿದಾಗ ಸ್ವಲ್ಪ ಪ್ರಯಾಣಗಳನ್ನು ಹೆಚ್ಚಾಗಿ ಮಾಡ್ತಕ್ಕಂಥದ್ದು, ತಂದೆಯಿಂದ ಅನುಕೂಲವಾಗ್ತಕ್ಕಂಥ ಒಂದು ಸ್ಥಿತಿಗತಿಗಳು, ಸರ್ಕಾರದಿಂದ ಅನುಕೂಲವಾಗಬೇಕು ಅಥವಾ ಸರ್ಕಾರಿ ಕೆಲಸ ಕಾರ್ಯಗಳಾಗಬೇಕು ಅನ್ನೋ ರೀತಿಯಾದಂಥ ಒಂದು ಪರಿಸ್ಥಿತಿ, ಮೇಲಧಿಕಾರಿಗಳಿಂದ ಅನುಕೂಲದ ಒಂದು ಸ್ಥಿತಿಗತಿಗಳೆಲ್ಲನೂ ಕೂಡ ಇವತ್ತಿನ ದಿವಸ ಈ ಒಂದು ತಿಂಗಳಿನಲ್ಲಿ ನೆಕ್ಸ್ಟ್ 14ನೇ ತಾರೀಕಿನವರೆಗೆ ಈ ರೀತಿಯಾದಂಥ ಒಂದು ಪರಿಸ್ಥಿತಿಯನ್ನು ಧನುಸ್ಸು ರಾಶಿ ನೋಡ್ತಕ್ಕಂಥದ್ದು. ಇನ್ನು ಮಕರ ರಾಶಿನವರಿಗೆ ಸಂಬಂಧಪಟ್ಟಂತೆ ನೋಡಿದಾಗ ಕುಟುಂಬದಲ್ಲಿ ಎಲ್ಲೋ ಸಣ್ಣದಾಗಿ ತಿಸ್ರಗಳು ಬರ್ತಕ್ಕಂಥದ್ದು, ಕಲಹಗಳು ಜಾಸ್ತಿ ಆಗ್ತಕ್ಕಂಥದ್ದು, ಅಪವಾದಗಳು ಬರ್ತಕ್ಕಂಥದ್ದು, ಆಕಸ್ಮಿಕವಾದಂಥ ಅವಘಡಗಳೇನಾದರೂ ನಿರ್ಮಾಣವಾಗ್ತಕ್ಕಂಥ ಇಂಥವೇನಾದರೂ ನಿರ್ಮಾಣವಾಗ್ತಕ್ಕ ಮಕರ. ಇನ್ನು ಕುಂಭರಾಶಿನವರಿಗೆ ಸಂಬಂಧಪಟ್ಟಂತೆ ನೋಡಿದಾಗ ಯೋಗಗಳು ಕೂಡಿ ಬಂದರೂ ಕೂಡ ಸ್ವಯಂಕೃತ ಅಪರಾಧಗಳನ್ನು, ಆತರದ ಒಂದು ಪ್ರವೃತ್ತಿಯಿಂದ, ಸಿಟ್ಟು ಸೆಡವು ಕೋಪದಿಂದ ಸ್ವಲ್ಪ ನೆಮ್ಮದಿಯನ್ನು ಭಂಗವನ್ನು ಮಾಡ್ಕೊಳ್ತಕ್ಕಂಥದ್ದು. ಇನ್ನು ಮೀನರಾಶಿನವರಿಗೆ ಸಂಬಂಧಪಟ್ಟಂತೆ ಆರೋಗ್ಯವನ್ನು ಜಾಗ್ರತೆಯಿಂದ ನೋಡ್ಕೊಳ್ತಕ್ಕಂಥದ್ದು, ಅದರಲ್ಲೂ ಕೂಡ ಬಹಳ ಮುಖ್ಯವಾಗಿ ಪಿತ್ತಬಾಧೆ ಮತ್ತು BP ಇರ್ತಕ್ಕಂಥವ್ರು ಸ್ವಲ್ಪ ಜಾಗ್ರತೆ, ಶತ್ರುಕಾಟಗಳು ಜಾಸ್ತಿ ಆಗ್ತದೆ, ಶತ್ರುಗಳಿಂದ ನಿದ್ರಾಭಂಗ ಅಂತ ಹೇಳ್ತದೆ. ಶುಭವಾಗಲಿ. ಓಕೆ ಗುರುಜಿ, ರವಿಯ ಸ್ಥಾನ ಪಲ್ಲಟದಿಂದ ಏನೆಲ್ಲ ಪ್ರಭಾವ ಬೀರುತ್ತೆ ಅನ್ನೋದ್ರ ಬಗ್ಗೆ ವಿಶೇಷವಾದ ಮಾಹಿತಿಯನ್ನು ತಿಳಿಸಿದ್ರಿ. ಧನ್ಯವಾದ.
ನಮಃ ಶಿವಾಯ. ಸಮಸ್ತ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ಮಾನವ ಧರ್ಮಕ್ಕೆ ಜಯವಾಗಲಿ, ಧರ್ಮದಿಂದಲೇ ವಿಶ್ವಕ್ಕೆ ಶಾಂತಿ. ವೀಕ್ಷಕರೇ, ಇದು ಈ ಹೊತ್ತಿನ ವಿಶೇಷ ರಾಶಿ ಭವಿಷ್ಯ ನೇರ ಪ್ರಸಾರ ಕಾರ್ಯಕ್ರಮ.